ಎಲ್ಲರಿಗೂ ನಮಸ್ಕಾರ. ಸಿರಿ ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ 1938ರಲ್ಲಿ ಏಪ್ರಿಲ್ 9, 10, 11ರಂದು ಶಿವಪುರದಲ್ಲಿ ಧ್ವಜ ಸತ್ಯಾಗ್ರಹ ನಡೆಯಿತು. ನಮ್ಮ ರಾಜ್ಯದ ಶಿವಪುರದಲ್ಲಿ ನಡೆದಂತಹ ಧ್ವಜ ಸತ್ಯಾಗ್ರಹದ ನೆನಪಿಗಾಗಿ ಹಾಗೂ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿದ ಎಲ್ಲ ದೇಶಭಕ್ತರ ನೆನಪಿಗಾಗಿ ಈ ಹಾಡಿನ ಸಮರ್ಪಣೆ. ಈ ಹಾಡನ್ನು ಲಾವಣಿಯ ಶೈಲಿಯಲ್ಲಿ ಹಾಡಿದವರು ಚಿತ್ರಕಲೆಯಲ್ಲಿ ಡಾಕ್ಟರೇಟ್ ಪಡೆದಿರುವ ಡಾಕ್ಟರ್ ಟಿ ಲಕ್ಷ್ಮೀನಾರಾಯಣ, ಶಿಕ್ಷಕ, ಗಾಯಕ, ನಿರೂಪಕ, ಚಿತ್ರಕಲಾವಿದ, ರಂಗಸಜ್ಜಿಕೆ ಕಲಾವಿದ, ನಾಟಕಕಾರ, ರಂಗಭೂಮಿ ನಟ, ಚಿತ್ರನಟ, ಬೆಂಗಳೂರು. ವಿಡಿಯೋ ಸಂಕಲನ ಮತ್ತು ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡುಬಾಗಿಲು ವಿಜಯಕುಮಾರ್ ಬೆಂಗಳೂರು. ಬನ್ನಿ, ಶಿವಪುರದ ಧ್ವಜ ಸತ್ಯಾಗ್ರಹದ ಕಥೆಯನ್ನು ಆಲಿಸೋಣ, ಪುನೀತರಾಗೋಣ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ದೇಶಭಕ್ತರಿಗೆ ನಮಿಸೋಣ, ಅವರ ತ್ಯಾಗವನ್ನು ಸ್ಮರಿಸೋಣ. ಈಗಲೂ ನೀವು ಶಿವಪುರದಲ್ಲಿ ಸತ್ಯಾಗ್ರಹ ಸೌಧವನ್ನು ನೋಡಬಹುದು. ಒಮ್ಮೆ ನೋಡ್ಕೊಂಡು ಬರ್ತೀರಿ ಅಲ್ವಾ? ಸ್ವತಂತ್ರ ಸಂಗ್ರಾಮಕ್ಕೆ ಸ್ಫೂರ್ತಿಯಾದಂಥ ಶಿವಪುರ, ಸತ್ಯಾಗ್ರಹದ ಕಥೆಯ ನಾನು ಹೇಳುವೆ. ಮೈಸೂರು ಕಾಂಗ್ರೆಸ್ ಮೊದಲ ಅಧಿವೇಶನದಿ ತ್ರಿವರ್ಣ ಧ್ವಜವನು ಹಾರಿಸಿದಂಥ ಕಥೆಯನು ನಾಡುವೆ. ಮನವಿಟ್ಟು ನೀವು ಆಲಿಸಿರಿ, ನೀವು ಆಲಿಸಿರಿ. ಸ್ವತಂತ್ರ ಸಂಗ್ರಾಮಕ್ಕೆ ಸ್ಫೂರ್ತಿಯಾದಂಥ ಶಿವಪುರ, ಸತ್ಯಾಗ್ರಹದ ಕಥೆಯನ್ನು ಹೇಳುವೆನು. ಸ್ವತಂತ್ರ ಸಂಗ್ರಾಮಕ್ಕೆ ಸ್ಫೂರ್ತಿಯಾದಂಥ ಶಿವಪುರ, ಸತ್ಯಾಗ್ರಹದ ಕಥೆಯನ್ನು ಹೇಳುವೆನು. ಮೈಸೂರು ಕಾಂಗ್ರೆಸ್ ಮೊದಲ ಅಧಿವೇಶನದಿ ತ್ರಿವರ್ಣ ಧ್ವಜವ ನಿಲ್ಲಿ ಹಾರಿಸಿದಂಥ ಕಥೆಯನು. ಮೈಸೂರು ಕಾಂಗ್ರೆಸ್ ಮೊದಲ ಅಧಿವೇಶನದಿ ತ್ರಿವರ್ಣ ಧ್ವಜವ ನಿಲ್ಲಿ ಹಾರಿಸಿದಂಥ ಕಥೆಯನು. ಸ್ವತಂತ್ರ ಸಂಗ್ರಾಮಕ್ಕೆ ಸ್ಫೂರ್ತಿಯಾದಂಥ ಶಿವಪುರ, ಸತ್ಯಾಗ್ರಹದ ಕಥೆಯನ್ನು ಹೇಳುವೆನು. ನೀವು ಆಲಿಸಿರಿ, ನೀವು ಆಲಿಸಿರಿ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು, ಶಿಂಷಾ ನದಿ ದಂಡೆಯ ಮೇಲೆ ಶಿವಪುರವು. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು, ಶಿಂಷಾ ನದಿಯ ದಂಡೆಯ ಮೇಲೆ ಶಿವಪುರವು. ಸ್ವತಂತ್ರ ಚಳವಳಿ ಕಿಚ್ಚನು ಹಚ್ಚಿತು 1938ರಲ್ಲಿ. ಸ್ವತಂತ್ರ ಚಳವಳಿ ಕಿಚ್ಚನು ಹಚ್ಚಿತು 1938ರಲ್ಲಿ. ಸ್ವತಂತ್ರ ಸಂಗ್ರಾಮಕ್ಕೆ ಸ್ಫೂರ್ತಿಯಾದಂಥ ಶಿವಪುರ, ಸತ್ಯಾಗ್ರಹದ ಕಥೆಯನ್ನು ಹೇಳುವೆನು. ನೀವು ಕೇಳಿರಿ, ನೀವು ಕೇಳಿರಿ. ಶಿವಪುರ ರೈತರು ತೆರಿಗೆ ಕೊಡಲು ಒಪ್ಪದೆ ಬ್ರಿಟಿಷರನ್ನು ಪ್ರತಿಭಟಿಸಿದರು. ಶಿವಪುರ ರೈತರು ತೆರಿಗೆ ಕೊಡಲು ಒಪ್ಪದೆ ಬ್ರಿಟಿಷರನ್ನು ಪ್ರತಿಭಟಿಸಿದರು. ಅಹಿಂಸಾತ್ಮಕ
ಚಳುವಳಿ ನಡೆಸಿದರು. ಸ್ವಾಭಿಮಾನದ ಸ್ವಾತಂತ್ರ್ಯ ಧ್ವಜವನ್ನು ಏರಿಸಿದರು. ಅಹಿಂಸಾತ್ಮಕ ಚಳುವಳಿ ನಡೆಸಿದರು. ಸ್ವಾಭಿಮಾನದ ಸ್ವಾತಂತ್ರ್ಯ ಧ್ವಜವನ್ನು ಏರಿಸಿದರು. ಸ್ವತಂತ್ರ ಸಂಗ್ರಾಮಕ್ಕೆ ಸ್ಫೂರ್ತಿಯಾದಂಥ ಶಿವಪುರ ಸತ್ಯಾಗ್ರಹದ ಕಥೆಯನ್ನು ಹೇಳುವೆನು, ನೀವು ಕೇಳಿರಿ. ತಿರುಮಲೆಗೌಡರ ಹೊಲಕ್ಕೆ ಟಿ ಸಿದ್ದಲಿಂಗಯ್ಯ, ಎಂಎನ್ ಜೋಯಿಸ್ ಮೊದಲಾದವರು. ತಿರುಮಲೆಗೌಡರ ಹೊಲಕ್ಕೆ ಟಿ ಸಿದ್ದಲಿಂಗಯ್ಯ, ಎಂಎನ್ ಜೋಯಿಸ್ ಮೊದಲಾದವರು. ಸಿಂಗಾರ ರಥದ ಪೂರ ಮೆರವಣಿಗೆಯಲ್ಲಿ ತಂದರು ಭಾರತದ ತ್ರಿವರ್ಣ ಧ್ವಜವನು. ಸಿಂಗಾರ ರಥದ ಪೂರ ಮೆರವಣಿಗೆಯಲ್ಲಿ ತಂದರು ಭಾರತದ ತ್ರಿವರ್ಣ ಧ್ವಜವನು. ತಂದರು ಭಾರತದ ತ್ರಿವರ್ಣ ಧ್ವಜವನು. ಸ್ವತಂತ್ರ ಸಂಗ್ರಾಮಕ್ಕೆ ಸ್ಫೂರ್ತಿಯಾದಂಥ ಶಿವಪುರ ಸತ್ಯಾಗ್ರಹದ ಕಥೆಯನ್ನು ಹೇಳುವೆನು, ನೀವು ಕೇಳಿರಿ. ಸಾವಿರಾರು ದೇಶ ಪ್ರೇಮಿಗಳು ಸೇರಿದ್ದರಂದು ಶಿವಪುರ ಧ್ವಜ ಸತ್ಯಾಗ್ರಹಕ್ಕೆ ಸಾಕ್ಷಿಯೆಂದು. ಸಾವಿರಾರು ದೇಶ ಪ್ರೇಮಿಗಳು ಸೇರಿದ್ದರಂದು ಶಿವಪುರ ಧ್ವಜ ಸತ್ಯಾಗ್ರಹಕ್ಕೆ ಸಾಕ್ಷಿ ಎಂದು. ಬಂಧನವಾದರು ಹಲವರು ಬ್ರಿಟಿಷರ ಜೈಲಲ್ಲಿ. ಬಂಧನವಾದರು ಹಲವರು ಬ್ರಿಟಿಷರ ಜೈಲಲ್ಲಿ. 3 ದಿನಗಳ ಚಳುವಳಿಯಾಯಿತು ಅದೇ ನೆಲದಲ್ಲಿ, ಶಿವಪುರದ ಮಣ್ಣಲ್ಲಿ. 3 ದಿನಗಳ ಚಳುವಳಿಯಾಯಿತು ಅದೇ ನೆಲದಲ್ಲಿ, ಶಿವಪುರದ ಮಣ್ಣಲ್ಲಿ. ಸ್ವತಂತ್ರ ಸಂಗ್ರಾಮಕ್ಕೆ ಸ್ಫೂರ್ತಿಯಾದಂಥ ಶಿವಪುರ ಸತ್ಯಾಗ್ರಹದ ಕಥೆಯನ್ನು ಹೇಳುವೆನು, ನೀವು ಕೇಳಿರಿ. ಮೈಸೂರು ಕಾಂಗ್ರೆಸ್ ಮೊದಲ ಅಧಿವೇಶನದಿ ತ್ರಿವರ್ಣ ಧ್ವಜವಾನಿಲ್ಲಿ ಹಾರಿಸಿದ ಕಥೆಯನ್ನು. ಸಂಗ್ರಾಮ, ಸ್ವಾತಂತ್ರ್ಯ ಸಂಗ್ರಾಮ, ಸತ್ಯಾಗ್ರಹ, ಧ್ವಜ ಸತ್ಯಾಗ್ರಹ. ಶಿವಪುರ, ಶಿವಪುರ ಸತ್ಯದ ಶಿವಪುರ, ಸತ್ಯಾಗ್ರಹದ ಶಿವಪುರ. ಸ್ವತಂತ್ರ ಸಂಗ್ರಾಮಕ್ಕೆ ಸ್ಫೂರ್ತಿಯಾದಂಥ ಶಿವಪುರ ಸತ್ಯಾಗ್ರಹದ ಕಥೆಯನ್ನು ನಾ ಹೇಳುವೆನು.